ಏರ್ ಪಂಪ್ ಅಥವಾ ಆಕ್ಸಿಜನ್ ಪಂಪ್ ಇಲ್ಲದೆ ಮೀನುಗಳು ಬದುಕುತ್ತವ ಅಂತ ನನಗೆ ತುಂಬ ಜನರು ಮೆಸೇಜ್ ಮಾಡಿ ಕೇಳ್ತಿದ್ರು. ಸೊ ಈ ವಿಡಿಯೋದಲ್ಲಿ ನಾನು ಹೇಳುವ ಮೀನುಗಳಿಗೆ ಏರ್ ಪಂಪ್ ಇಲ್ಲದಿದ್ದರೂ ಯಾವುದೇ ಪ್ರಾಬ್ಲಮ್ ಬರಲ್ಲ. ಸೊ ಈ ವಿಡಿಯೋನು ಎಂಡ್ ತನಕ ನೋಡಿ. ಈ ಲಿಸ್ಟಲ್ಲಿ ಬರುವ ಫಸ್ಟ್ ಫಿಶ್ ಯಾವುದಂದರೆ ಗಪ್ಪೀಸ್. ನೀವು ಗಪ್ಪೀಸನ್ನು ಕಮ್ಮಿಯಾದ ಕೌಂಟಲ್ಲಿ ನಿಮ್ಮ ಅಕ್ವೇರಿಯಮಲ್ಲಿ ಇಟ್ಟಿದ್ದರೆ ಅವುಗಳಿಗೆ ಆಕ್ಸಿಜನ್ ಪಂಪ್ ಬೇಕಂತ ಇಲ್ಲ. ಈ ಲಿಸ್ಟಲ್ಲಿ ಸೆಕೆಂಡಾಗಿ ಬರುವ ಫಿಶ್ ಯಾವುದಂದರೆ ಮಾಲಿ ಫಿಶ್. ಮಾಲಿ ಫಿಶ್ಗಳು ಕೂಡ ಗಪ್ಪೀಸ್ ಥರವೇ ಕಮ್ಮಿ ಕೌಂಟಲ್ಲಿದ್ದರೆ ಏರ್ ಪಂಪ್ ಬೇಕಂತಿಲ್ಲ. ಆದರೆ ನೀವು ಓವರ್ ಕ್ರೌಡಿಂಗ್ ಮಾಡಿದರೆ ಫಿಶ್ಗಳಿಗೆ ಪ್ರಾಬ್ಲಮ್ ಆಗ್ತದೆ. ಈ ಲಿಸ್ಟಲ್ಲಿ ನೆಕ್ಸ್ಟಾಗಿ ಬರುವ ಫಿಶ್ ಯಾವುದಂದರೆ ಗೌರಾಮಿ. ಗೌರಾಮೀಸಲ್ಲಿ ತುಂಬ ವೆರೈಟಿ ಸಿಗ್ತದೆ. ಯಾವುದೇ ವೆರೈಟಿಯ ಗೌರಾಮಿ ತಗೊಂಡ್ರೂ ಅದಕ್ಕೆ ಆಕ್ಸಿಜನ್ ಪಂಪ್ ಬೇಕಾಗಿಲ್ಲ. ಈ ಲಿಸ್ಟಲ್ಲಿ ಒಂದು ಮಾನ್ಸ್ಟರ್ ಫಿಶ್ ಕೂಡ ಇದೆ. ಹೌದು, ಸೆನೆಗಲ್ ಫಿಶ್. ಸೆನೆಗಲ್ ಫಿಶ್ಗೆ ಕೂಡ ಆಕ್ಸಿಜನ್ ಪಂಪ್ ಬೇಕಂತ ಇಲ್ಲ. ನೆಕ್ಸ್ಟ್ ನನ್ನ ಲಿಸ್ಟಲ್ಲೇ ಫೇವ್ರೇಟ್ ಆದ ಫಿಶ್ ಬೆಟಾ ಫಿಶ್. ಬೆಟಾ ಫಿಶ್ಗೆ ಲೈಬ್ರಿತ್ ಅಂತ ಒಂದು ಆರ್ಗನ್ ಇದ್ದ ಕಾರಣ ಅವುಗಳು ಗಾಳಿಯಿಂದ ಡೈರೆಕ್ಟಾಗಿ ಆಕ್ಸಿಜನ್ ತಗೋತವೆ. ಸೊ ಅದಕ್ಕೆ ಆಕ್ಸಿಜನ್ ಪಂಪ್ ಬೇಕಂತ ಇಲ್ಲ. ಸೊ ಇವೆಲ್ಲ ಫಿಶ್ಗಳನ್ನು ನೀವು ಮನೇಲಿ ಇಟ್ಟಿದ್ರೆ ಓವರ್ ಕ್ರೌಡ್ ಮಾಡೋದಿದ್ದರೆ ನಿಮಗೆ ಆಕ್ಸಿಜನ್ ಪಂಪ್ನ ನೆಸೆಸಿಟಿ ಇಲ್ಲ. ಅಕ್ವೇರಿಯಂ ಓವರ್ ಕ್ರೌಡಿಂಗ್ನ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ, ಒಂದು ಅಕ್ವೇರಿಯಮಲ್ಲಿ ಎಷ್ಟು ಮೀನುಗಳು ಇಡ್ಬೋದು ಅಂತ. ಸೊ ನೀವು ಆ ವಿಡಿಯೋನು ರಪ್ಪಕ್ಕ ಹೋಗಿ ನೋಡಿ ಬನ್ನಿ. ಫಿಶ್ ರಿಲೇಟೆಡ್ ವಿಡಿಯೋಸಿಗೆ ಫಾಲೋ ಮಾಡಿ.